ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ಟೊಮೆಟೊ ರೈಸ್ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಟೊಮೆಟೊ ಮತ್ತೆ ಕೆಂಪು ಮೆಣಸಿನಕಾಯಿ, ಬೀನ್ಸು, ಇಲ್ಲಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಈರುಳ್ಳಿ ಮತ್ತೆ ಚಕ್ಕೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಮತ್ತೆ ಶುಂಠಿ, ಏಲಕ್ಕಿ, ಲವಂಗ, ಸೌತೆಕಾಯಿನ ಹಾಕಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಹಾಕೋಣ ಮತ್ತೆ ಉದ್ದಿನಬೇಳೆ ಹಾಕಿ ಹುರ್ಕೊಳ್ಳೋಣ. ಇವಾಗ ಇದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಶುಂಠಿ ಹಾಕಿ, ಎರಡು ಚಕ್ಕೆ ಹಾಕಿ ಮತ್ತೆ ಲವಂಗ, ಏಲಕ್ಕಿ ಹಾಕಿ ಹುರ್ಕೊಳ್ಳೋಣ. ಇವಾಗ ಆಯಿಲ್ ಹಾಕೋಣ. ಸ್ವಲ್ಪ ಒಂದೇ 1 ಟೀ ಸ್ಪೂನ್ ಹಾಕೋಣ ಆಯಿಲ್. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಳ್ತೀನಿ. ಇವಾಗ ಇದಕ್ಕೆ ಉರಿತಿರುವಾಗ ಮತ್ತೆ ನಾನು ನಿಂಬೆ ರಸ ಹಿಂಡ್ತೀನಿ. ನಿಂಬೆ ರಸ ಹಿಂಡಿದ್ರೆ ಟೊಮೆಟೊ ರೈಸ್ ತುಂಬ ಸಖತ್ತಾಗಿರುತ್ತೆ. ಹಾಗಾಗಿ ನಾನು ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ 4, ನಮಗೆ ಜಾಸ್ತಿ ಖಾರ ಬೇಕು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿನ ಹಾಕಿ ಎಲ್ಲ ಹುರ್ಕೊಳ್ಳೋಣ. ಇವಾಗ ಹುರ್ಕೊಳ್ಳೋವಾಗ ಇನ್ನೊಂಚೂರು ನಿಂಬೆ ಹುಳಿ ಹಾಕೋಣ. ಹಾಕಾದ್ಮೇಲೆ ಸ್ವಲ್ಪ ಧನಿಯಾ ಹಾಕೋಣ. ಧನಿಯಾ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಒಂದು ಪಲಾವ್ ಎಲೆ, ಇದನ್ನ ನೀಟಾಗಿ ಚೂರಾಗಿ ಮಾಡಿ ಹಾಕೋಣ. ಆದ್ಮೇಲೆ ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕಿ ಧನಿಯಾ ಪುಡಿ ಹಾಕೋಣ. ಸ್ವಲ್ಪ ಜಾಸ್ತಿ ಹಾಕೋಣ ಧನಿಯಾ ಪುಡಿನ, ಅರಿಶಿಣನೂ ಕೂಡ. ಇವಾಗ ಚೆನ್ನಾಗಿ ಹಾಕಿ ಮಿಕ್ಸ್ ವೆಲ್. ಇವಾಗ ಇದಕ್ಕೆ ಸಾಸಿವೆ ಸಿಡಿಯುವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಫುಲ್ ಹಾಕೋಣ. ಟೊಮೆಟೊ ಫುಲ್ ಹಾಕೋಣ. ಮತ್ತೆ ಬೀನ್ಸು ಕೂಡ ಹಾಕೋತೀನಿ. ಬೀನ್ಸ್ ಹಾಕೋಣ. ಹಾಗೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕೋಣ. ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೋಣ ಮತ್ತೆ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನಿಲ್ಲಿ 1/4 ಟೀ ಸ್ಪೂನ್ ಹಾಕಿದ್ದೀನಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ. ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಹಾಗೆ ಈರುಳ್ಳಿನೂ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡೋಣ, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಉರಿಯೋಣ. ಸ್ವಲ್ಪ ನೀರು ಹಾಕೋಣ. ಹಾಕಿ ಚೆನ್ನಾಗಿ ಬೇಯೋ ತನಕ ಉರಿಯೋಣ. ಇವಾಗ ಇದಕ್ಕೆ ಅಕ್ಕಿ ಹಾಕೋಣ. ಸ್ವಲ್ಪ ಅಕ್ಕಿ ಹಾಕೋಣ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಹಾಕಿ ಇದನ್ನ ಹಾಗೆ ಬಿಡೋಣ. ಚೆನ್ನಾಗಿ ಕಲಿಸೋಣ. ಉಪ್ಪು ಇದಕ್ಕೆ ತಿರ್ಗಾ 1 ಟೀ ಸ್ಪೂನ್ ಉಪ್ಪು ಹಾಕೋಣ. ಮತ್ತೆ ಅರಿಶಿಣ ಎಲ್ಲ ಮಿಕ್ಸ್ ಮಾಡಿ ಹಂಗೆ ಒಂದೇ ಸತಿ ಹಾಕ್ಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಹಾಕೋಣ. ಮಿಕ್ಸ್ ವೆಲ್.
ಮುಚ್ಚು ಆಗಲಿ. ಇದನ್ನ ಹಾಗೆ ಸ್ವಲ್ಪ ಹೊತ್ತು ಮುಚ್ಚೋಣ. ಲೇಟ್ ಇಲ್ಲ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚೋಣ. ಮುಚ್ಚಿಬಿಟ್ಟು ಇವಾಗ ನಾನು ಒಂದು ಸ್ವಲ್ಪ ಇದಕ್ಕೆ ಮೆಂತ್ಯ ಹಾಕ್ತೀನಿ. ಮೆಂತ್ಯ ಹಾಕಿ ಇದನ್ನ ಉರಿಬೇಕಾದ್ರೆ ಮೆಂತ್ಯ ಹಾಕೋಣ. ಇದು ಬೇಯ್ತಿರುವಾಗಲೇ ಸ್ವಲ್ಪ ಮೆಂತ್ಯ ಹಾಕಿ ಇದನ್ನ ಹಾಕೋಣ. ಸೌತೆಕಾಯಿನ ಹಾಕೋಣ. ಸೌತೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ತೀನಿ. ಮುಚ್ಚೋಣ. ಮಾತಾಡಿದಾರ. ಇವಾಗ ನಾವು ಯಾರಿಗೆ ತಾನೇ ಟೊಮೊಟೊ ರೈಸ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ನಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ ಅಂತ ನಾವು ಮಾಡ್ತೀವಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅದು. ಇವಾಗ ಬೆಂದಿದೆ ಅಂತ ನೋಡಿ ಹಂಗೆ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊತಾ ಇರೋಣ. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಇವಾಗ ಆಗಿದೆ. ಸರ್ವ್ ಪ್ಲೇಟಿಗೆ ಸರ್ವ್ ಮಾಡೋಣ. ಜಾಸ್ತಿ ಸಾಸು. ಇದಕ್ಕೆ ಸ್ವಲ್ಪ ಸಾಸ್ ಹಾಕೋಣ. ಟೊಮೆಟೊ ಕಿಚಪ್ ನೋಡಿ, ಇಲ್ಲಿ ಟೊಮೆಟೊ ಕಿಚಪ್ ಈ ಥರ ಮೆಗೋಮಲಲ್ಲಿ ಸಿಗುತ್ತೆ ನೋಡಿ. ಈ ಥರದ್ದು ತಗೊಬೇಕು. ಈ ಥರದ್ದೇನಲ್ಲ, ಟೊಮೆಟೊ ಸಾಸು ಟೊಮೆಟೊ ಕಿಚಪ್ ಯಾವುದೇ ರೀತಿ ಇದ್ರೂ 1 ಟೀ ಸ್ಪೂನ್ ಹಾಕೋಣ. 1 ಟೀ ಸ್ಪೂನ್ ಹಾಕೋಣ. ಇದಕ್ಕೆ ನಾನು ಇದು ಟೊಮೆಟೊ ಕಿಚಪ್ಪು ಮತ್ತು ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೋಣ. ಸ್ವಲ್ಪ ಹಾಕೋಣ, ಜಾಸ್ತಿ ಬೇಡ, ಸಿಹಿ ಆಗುತ್ತೆ ನೋಡಿ. 1 ಟೀ ಸ್ಪೂನ್ ಹಾಕೋಣ. ಇದನ್ನ ಮಿಕ್ಸ್ ಮಾಡೋಣ. ಇಲ್ಲಿ ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಉಳಿದಿರೋ ಅಕ್ಕಿನ ಸ್ವಲ್ಪ ಹಾಕೋಣ. ಓಕೆನಾ? ಇದನ್ನ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಇದೆ ಈಗಲೇ. ಇದಕ್ಕೆ ಇನ್ನೊಂಚೂರು ನಿಂಬೆ ರಸ ಹಿಂಡೋಣ. ನಿಂಬೆ ರಸ ಹಾಕಿದ್ರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇನ್ನೊಂಚೂರು ಹಿಂಡೋಣ. ಇದರೊಳಗೆ ಅದರ ಬೀಜ ಇರುತ್ತಲ್ಲ, ಅದನ್ನ ತೆಗಿಬೇಕು, ಇಲ್ಲಾಂದ್ರೆ ಹುಳಿ ಬಂದ್ಬಿಡುತ್ತೆ. ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವತ್ತು ನಮ್ಮ ಮನೇಲಿ ನನ್ನ ತಂಗಿ ಬರ್ತಡೇ ಇದೆ, ಅದಕ್ಕಾಗಿನೇ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ. ಇವಾಗ ಸರ್ವ್ ಪ್ಲೇಟಿಗೆ ಸರ್ವ್ ಮಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಆಮೇಲಿಂದ ಸರ್ವ್ ಪ್ಲೇಟಿಗೆ ಸರ್ವ್ ಮಾಡೋಣ. ಸ್ವಲ್ಪ ಹೊತ್ತು ಬಿಡೋಣ. ಹಾಗೇನೆ ನಿಮ್ಮ ಮನೇಲಿ ಯಾವುದೇ ಬರ್ತಡೇ ಇದ್ರೂ ಇದೇ ಥರ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಇವಾಗಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ಬೀನ್ಸು, ಒಂದೇ ಒಂದು ಟೊಮೆಟೊ ಹಾಕಿ, ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ, ಆಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ರಸ ಮಾಡಿದ್ದೀನಿ. ಮತ್ತು ಒಂದು ಮೆಣಸೆಲ್ಲ ಹಾಕಿ ಈ ರೀತಿ ಇದು ಮಾಡಿದ್ದೀನಿ. ಈ ರಸಮ್ನ ಹಾಕೋಣ. ಸಖತ್ತಾಗಿರುತ್ತೆ ತಿನ್ನೋಕ್ಕೆ ನೋಡಿ. ಈ ಥರ ಮಿಕ್ಸ್ ಮಾಡೋಣ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಬೇಯೋಕೆ ಬಿಡೋಣ. ಆಮೇಲೆ ಸರ್ವ್ ಪ್ಲೇಟಿಗೆ ಸರ್ವ್ ಮಾಡೋಣ. ಈರುಳ್ಳಿ ಮಿಕ್ಕಿದ್ರೆ 1 ಟೀ ಸ್ಪೂನ್ ಹಾಕಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸರ್ವ್ ಪ್ಲೇಟಿಗೆ ಸರ್ವ್ ಮಾಡೋದಷ್ಟೇ ಬಾಕಿ. ನೋಡಿ, ಈ ರೀತಿ ನಾನು ಡಿಸೈನ್ ಆಗಿ ಮಾಡಿಟ್ಕೋಬಹುದು. ನಿಮ್ಗೆ ಯಾವ ರೀತಿ ಇರುತ್ತೋ ಆ ರೀತಿನೇ ಸರ್ವ್ ಮಾಡ್ಕೋಬಹುದು. ನೋಡಿ, ಸರ್ವ್ ಮಾಡುವಾಗ ಈ ರೀತಿನೇ ಇದ್ರೆ ಸಖತ್ತಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಲಕ್ಷ್ಮೀ ಪಾಕಶಾಲೆ.
ನಮಸ್ಕಾರ ಎಲ್ಲರಿಗೂ ಸ್ವಾಗತ. ನನ್ನನ್ನು ನಮ್ಮ ಚಾನೆಲ್ನ ನೋಡಿರೋರಿಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.